ಕರೆಕ್ಟ್. ಹೈವೇಗಾಗಿ ಸಾವಿರಾರು ಎಕರೆ ಕೊಡ್ತೀರಿ, 1,00,000 ಎಕರೆ ಹೋಗುತ್ತೆ. ಆ ಒಂದು ಹೈವೇ ಬರ್ಬೇಕಾದ್ರೆ ಬೆಂಗಳೂರಿಂದ ಇಲ್ಲಿ ಬರ್ಬೇಕಾದ್ರೆ ಕಾರವಾರಕ್ಕೆ ಹೋಗ್ಬೇಕಾದ್ರೆ 1,00,000 ಹೆಕ್ಟೇರ್ ಹೋಗುತ್ತೆ. ಅದಕ್ಕೆ ಯಾರು ಪ್ರಶ್ನೆ ಮಾಡೋದಿಲ್ಲ, ಅದಕ್ಕೆ ಯಾರು ಅಡೆತಡೆ ಹಾಕೋದಿಲ್ಲ. ಯಾಕಂದ್ರೆ ರಸ್ತೆ ಆಗ್ಬೇಕು ಅಲ್ವಾ? ಹಾಗೆ ಪವರ್ ಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ, ಕೇಂದ್ರ ಒಪ್ಪಿಗೆ ಕೊಟ್ಟರೆ ಮಾಡ್ತೀವಿ, ಕೊಟ್ಟಿಲ್ಲ ಅಂದ್ರೆ ನಾವು ಬೇಡ, ಓಕೆ ಕ್ಯಾನ್ಸಲ್ ಮಾಡ್ತೀವಿ. ಹಾಗೆ ಒಂದು ಯೋಜನೆ ಬೇಕಾದಾಗ ಹಲವಾರು ಇಂಥವರು ಬರ್ತಾವೆ. ಹಾಗಾಗಿ ಮಲೆನಾಡಿನ ಜನರಿಗೆ ರೈತರ ಬಗ್ಗೆ ಬಹಳ ಜನ ಹೇಳಿದ್ದಾರೆ. ಹಾಗಾಗಿ ಇದು ಆಗಬಾರದು, ಈ ಯೋಜನೆಯನ್ನ ಕೈ ಬಿಡಬೇಕಂತ ಹೇಳಿ ನಿಮ್ಮ ಹೋರಾಟಕ್ಕೆ ಒಬ್ಬ ಶಾಸಕನಾಗಿ ನಾನು ಸಹ ನಿಮಗೆ ಬೆಂಬಲವಾಗಿ ನಿಂತಿರ್ತೇನೆ. ಇದರ ಎರಡು ಮಾತಿಲ್ಲ. ಈ ಹೋರಾಟ ಇಲ್ಲಿಗೆ ನಿಂತಿರಬೇಕು. ಮುಂದಿನ ಹೋರಾಟ ನಂದಿರುತ್ತೆ. ಮುಂದಿನ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ನಂದಿರುತ್ತದೆ. ಕೇಂದ್ರ ಸರ್ಕಾರ ವಿರುದ್ಧ MP ಅವರು ಮಾಡಬೇಕು. ಅವ್ರು ಅಲ್ಲಿ ನಿಲ್ಲಿಸಿ, ಇಲ್ಲಿ ನಾನು ನಿಲ್ಲಿಸ್ತೀನಿ, ತಾಕತ್ತು ತೋರಿಸ್ತೇನೆ ಅಷ್ಟೇ. ಇದನ್ನ ಎರಡು ಮಾತಿಲ್ಲ. ನಮ್ಮ ರೈತರು ಉಳಿಬೇಕು. ಆ ಏನು ಶರಾವತಿ ಮುಳುಗಡೆ ಆಗಿ ಏನೋ ಕಷ್ಟ ಬಿದ್ದು ಎಲ್ಲೋ ಸ್ವಲ್ಪ ಉಳಿಸ್ಗೆ ಒಂದು ಸಣ್ಣ ಪುಟ್ಟ ಜಮೀನು ಮಾಡಿ, ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪನವ್ರ ನಾಯಕತ್ವದಲ್ಲಿ ಒಂದಿಷ್ಟು ಜಮೀನು ತಗೊಂಡು, ಈಗ ಒಂದಿಷ್ಟು ಭೂಮಿ ಮಾಡಿಕೊಂಡು, ಒಂದಿಷ್ಟು ಬೆಳೆ ಬೆಳ್ಕೊಂಡು, ಒಂದಿಷ್ಟು ಗಾಡಿ ಕಾರ್ ತಗೊಳ್ಳೋ ಹೊತ್ತಿಗೆ ಮತ್ತೊಂದು ಗುಮ್ಮ ಬಂದ್ಬಿಟ್ಟೈತೆ. ಈಗ ಭಯ ಬಿದ್ದು ಅಬಾ ಬಾಬಾ ಅಂತ ಅದು ಹೇಳಿದ್ರೆ ಗೌಡ್ರು ಹೇಳಿದ್ರು ಅಂತಲ್ಲ, ಹಂಗೆ ಕೆಲವರಿಗೆ ಏನಾಗಿದೆ,